ತಮ್ಮ ಚಿತ್ರಕಲೆಯಲ್ಲಿ ಬಳಸಿದಂತಹ ಯುರೋಪಿಯನ್ ಶೈಲಿಯಾದ ಆಯಿಲ್ ಪೇಂಟಿಂಗ್ ಅಂದರೆ ತೈಲ ವರ್ಣ ಇದು ಪೇಂಟಿಂಗ್ ನ ಬಾಳಿಕೆಯನ್ನು ಹೆಚ್ಚು ಮಾಡಿತು. ಹಾಗೆಯೇ ಇವರ ಚಿತ್ರಕಲೆಗೆ ಅದು ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ತಂದುಕೊಟ್ಟಿದೆ. 200-300 ವರ್ಷಗಳಾದ ಈಗ ರಚಿಸಿದ ಚಿತ್ರಕಲೆಗಳ ರೀತಿಯಲ್ಲಿಯೇ ಅವುಗಳು ಕಾಣಿಸುತ್ತವೆ. ಆ ಫೋಟೋದಲ್ಲಿ ಯಾವುದೇ ರೀತಿಯ ದೋಷಗಳು ಕಾಣಿಸುವುದಿಲ್ಲ. ಹೀಗಾಗಿ ಚಿತ್ರಕಲೆಯಲ್ಲಿ ಆಸಕ್ತಿ ಹೊಂದಿರುವಂತಹ ಶ್ರೀಮಂತರುಗಳು ಅವರ ಚಿತ್ರಕಲೆಗಳನ್ನು ಖರೀದಿಸುತ್ತಾರೆ. ಆ ಚಿತ್ರಕಲೆ ಎಷ್ಟು ದುಬಾರಿಯಾದರೂ ಖರೀದಿಸುತ್ತಾರೆ. ಸ್ನೇಹಿತರೆ, ರಾಜ ರವಿವರ್ಮ ಅವರ ಚಿತ್ರಕಲೆಯ ಬಗ್ಗೆ ತಿಳಿದುಕೊಂಡೆವು. ಈಗ ರಾಜ ರವಿವರ್ಮ ಅವರ ಯಶೋಧ ಕೃಷ್ಣ ತೈಲವರ್ಣ ಚಿತ್ರಕಲೆಯನ್ನು ಖರೀದಿಸಿದವರು ಯಾರು ಎಂಬುದನ್ನು ನೋಡೋಣ. ಇವರ ಬಗ್ಗೆ ನಿಮಗೆ ತಿಳಿದೇ ಇದೆ. ನಾನು ಈಗಾಗಲೇ ಹೇಳಿದೆ, ಈ ಮುಂಚೆ ಗ್ಯಾಲಕ್ಸಿ ಆಫ್ ಮ್ಯೂಸಿಷಿಯನ್ ಎಂಬ ಚಿತ್ರಕಲೆಯನ್ನು ಖರೀದಿಸಿದವರು ಆದರ್ ಪೂನಾವಾಲಾ ಎನ್ನುವ. ಆದರ್ ಪೂನಾವಾಲಾ ಅವರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ. ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಪೂನಾವಾಲಾ ಅವರ ಹೆಸರು ಕಾಣಿಸುತ್ತದೆ. ಹಾಗೆ ಆದರ್ ಪೂನಾವಾಲಾ ಅವರು ಆರ್ಸಿಬಿ ತಂಡದ ಖರೀದಿಗೆ ಹೂಡಿಕೆ ಮಾಡಲು ಒಲವು ತೋರಿಸಿದ್ದರು. ಸೀರಂ ಇನ್ಸ್ಟಿಟ್ಯೂಟ್ ಎಂಬ ಭಾರತೀಯ ವೈದ್ಯಕೀಯ ಸಂಸ್ಥೆಯ ಮಾಲೀಕರು ಪೂನಾವಾಲಾ. ಆದರ್ ಪೂನಾವಾಲಾ ಅವರ ತಂದೆ ಸೈರಸ್ ಪೂನಾವಾಲಾ. ನಾನು ಈಗಾಗಲೇ ಹೇಳಿದ್ದೆ ಹತ್ತಿರ ಸಂಬಂಧದವರು ಎಂದು. ಆದರ್ ಪೂನಾವಾಲಾ ಅವರ ತಂದೆ ಸೈರಸ್ ಎಸ್ ಪೂನಾವಾಲಾ ಅವರು ಯಶೋಧ ಕೃಷ್ಣ ತೈಲವರ್ಣ ಚಿತ್ರವನ್ನು ಬರೋಬ್ಬರಿ 167 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಅವರು ತಮ್ಮ ಉದ್ಯಮದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಮುಂದುವರಿದರೂ ಸಹ ಅವರು ಕಲೆಗೆ ಆಗಿರಲಿ, ಸಾಹಿತ್ಯಕ್ಕೆ ಆಗಿರಲಿ, ಹಾಗೆ ಕ್ರೀಡೆಯಲ್ಲಿ ಅವರು ತೋರಿಸುವ ಆಸಕ್ತಿ ಎಂತಹದ್ದು ಎಂಬುದು ನಮಗೆ ತಿಳಿಯುತ್ತದೆ. ಅಂದಿನ ಕಾಲದಲ್ಲಿ ಆಯಿಲ್ ಪೇಂಟಿಂಗ್ ಎನ್ನುವಂಥದ್ದು ಯುರೋಪಿಯನ್ ಶೈಲಿಯ ಉನ್ನತ ಚಿತ್ರಕಲಾ ಶೈಲಿ ಎಂದು ಪರಿಗಣಿತವಾಗಿದೆ. ಹೀಗಾಗಿ ರಾಜ ರವಿವರ್ಮ ಅವರು ಯುರೋಪಿಯನ್ ಶೈಲಿಯನ್ನು ಭಾರತೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳನ್ನು ರಚಿಸಿದರು. ಭಾರತದ ಪ್ರಸಿದ್ಧ ಚಿತ್ರಕಲಾಕಾರರಾದರು. ಸೈರಸ್ ಎಸ್ ಪೂನಾವಾಲಾ ಅವರು ಈ ಚಿತ್ರಕಲೆಯನ್ನು ಏಕೆ ಖರೀದಿಸಿದರು ಎಂದು ಪ್ರಶ್ನೆ ಬರಬಹುದು. ಏಕೆ ಖರೀದಿಸಿದರು ಎಂದು ನೋಡಿದರೆ ಅವರ ಬಳಿ ಅಷ್ಟೊಂದು ಹಣವಿದೆ ಎಂದ ಮಾತ್ರಕ್ಕೆ ಖರೀದಿಸಿಲ್ಲ. ಅವರು ಚಿತ್ರಕಲೆಗೆ ನೀಡುವ ಗೌರವವನ್ನು ಸೂಚಿಸುತ್ತದೆ. ಯಶೋಧ ಕೃಷ್ಣ ಚಿತ್ರಕಲೆಯು ತಾಯಿ ಮಗನ ಮಮತೆಯನ್ನು ಅತ್ಯಂತ ಭಾವಪೂರ್ಣವಾಗಿ ತೋರಿಸುತ್ತದೆ. ಅದರ ಜೊತೆಗೆ ರಾಜ ರವಿವರ್ಮ ಅವರ ಚಿತ್ರಕಲೆಯು ಭಾರತೀಯ ಸಂಸ್ಕೃತಿಯ ಪ್ರತೀಕವೂ ಆಗಿದೆ. ಇಂತಹ ಕಲಾಕೃತಿಗಳನ್ನು ಹೊಂದುವುದು ಗೌರವದ ಸಂಕೇತವೂ ಹೌದು. ಈ ಚಿತ್ರವು ರಾಜ ರವಿವರ್ಮ ಅವರ ಪ್ರಸಿದ್ಧ ಕಲಾಕೃತಿಗಳಲ್ಲಿ ಪ್ರಮುಖವೆನಿಸಿದೆ. ಈ ಕಾರಣದಿಂದಲೂ ಅತ್ಯಂತ ಹೆಚ್ಚಿನ ಬೆಲೆಗೆ ಮಾರಾಟವಾಗಿದೆ. ಪೂನಾವಾಲಾ ಕುಟುಂಬವು ಐತಿಹಾಸಿಕ ವಸ್ತುಗಳು, ಕಲಾಕೃತಿಗಳನ್ನು ಸಂಗ್ರಹಿಸುವಲ್ಲಿ ಬಹಳ ಒಲವನ್ನು ಹೊಂದಿದ್ದು ಭಾರತೀಯ ಕಲೆಯ ಸಂರಕ್ಷಣೆಗೂ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಇಂತಹ ಅಪರೂಪದ ಚಿತ್ರಗಳು ವಿದೇಶಕ್ಕೆ ಹೋಗದೆ ಭಾರತದಲ್ಲಿಯೇ ಉಳಿದುಕೊಳ್ಳಬೇಕೆಂಬ ಉದ್ದೇಶವು ಇದರಲ್ಲಿ ಅಡಗಿದೆ. ಹೀಗಾಗಿ ಪೂನಾವಾಲಾ ಅವರು ಅತ್ಯಂತ ಹೆಚ್ಚಿನ ಬೆಲೆಗೆ ಖರೀದಿಸುವುದರ ಮೂಲಕ ಭಾರತೀಯ ಚಿತ್ರಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ಕರ್ತವ್ಯವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಹೇಗೆ ಅನ್ನಿಸುತ್ತೆ ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ. ನೀವು ಸಹ ರಾಜ ರವಿವರ್ಮರ ಚಿತ್ರಗಳನ್ನು ಪ್ರೀತಿಸುವುದಾದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ನೀಡುವ ಬೆಂಬಲ ನಮಗೆ ಪ್ರೋತ್ಸಾಹವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.